ಇದಾಗಿರುತ್ತೆ ನನ್ನ ಸಂಡೇ ವ್ಲಾಗ್. ಸೊ ಸಂಡೇ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಟಿಫನ್ ಎಲ್ಲ ಮಾಡಿ ಇವಾಗ ಗಿಡಕ್ಕೆ ನೀರು ಹಾಕ್ತಿದ್ದೀವಿ. ಇದು ಗಲೀಜು ನೀರು ಅನ್ಕೋಬೇಡಿ, ಅಕ್ಕಿ ತೊಳೆದಿದ್ದು ನೀರು. ನಮ್ಮ ಪಾಪು ಎಷ್ಟು ಚೇಷ್ಟೆ ಅಂದರೆ ಒಂದು ಕಡೆ ಒಂದು ಸೆಕೆಂಡ್ ಕೂತ್ಕೊಳ್ಳೋದು. ಮಕ್ಕಳನ್ನ ನೋಡಿಕೊಂಡು ಮನೇಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಪಾಪು ಇರೋರ್ಗೆ ಮಾತ್ರ ಗೊತ್ತು. ಒಬ್ಬಳೇ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾವಳೆ. ಹಾಯ್ ಮಾಡು, ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ನಾವು? ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಯ್ತಾರಂತ ಬಿನ್ನಿ ಮಿಲ್ಲಲ್ಲಿ ನಡೀತಿರೋ ಎಕ್ಸಿಬಿಷನ್ಗೆ ಪಾಪು ಕರ್ಕೊಂಡು ಹೋಗೋಣ ಅಂತ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 1/4 ಗಂಟೆ ಆಗ್ಬೋದು ಅಷ್ಟೇ. ಸೊ ಹೋಗಿ ನೋಡೋಣ ಬನ್ನಿ, ಎಂಟ್ರಿ ಫೀಸ್ ಎಷ್ಟಾಗುತ್ತೆ, ಏನೇನು ಇಕ್ಕಿದ್ದಾರೆ, ಏನೇನು ಗೇಮ್ ಆಡ್ಬೋದು, ಏನೇನು ಶಾಪಿಂಗ್ ಮಾಡ್ಬೋದು ಅಂತ ಅಲ್ಲೋಗಿ ತೋರಿಸ್ತೀನಿ. ನೋಡಿ ಈಗಲೇ ಇವಳು ಮುಂದೆ ಹೋಗಿ ಕುತ್ಕೋಬೇಕಂತ ಅವ್ರ ಅಪ್ಪ ಜೊತೆಗೆ. ಅವ್ರ ಅಪ್ಪನ ಕಾಟ ಕೊಡ್ತಾಳೆ ಬರ್ತಾಳಂತೆ. ಪಾಪುಗಿಂತ ನನಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಆಗಿತ್ತು, ಯಾಕಂದರೆ ನನಗೆ ನೀರಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟ. ಅದು ಫಾಲ್ಸ್ ಥರ ಮಾಡಿದ್ರಲ್ಲ, ಆಟ ಆಡೋಣ ಅಂತ ಹೋದೆ. ಏನಾಯ್ತು ನೋಡೋಣ ಬನ್ನಿ. ಗೈಸ್ ನೋಡಿ, ಇದೆ ಎಂಟ್ರಿ ಈ ಥರ ಕಾಣಿಸುತ್ತೆ. ಇಲ್ಲಿ ಎಂತಕೋ ಗಾಡಿಗಳು ಸ್ಟಾಪ್ ಆಗ್ತಿದ್ದಾರೆ ಅಂತ ನೋಡಿದ್ರೆ, ಪಾರ್ಕಿಂಗ್ ಮಾಡೋಕ್ಕೂ ಇಲ್ಲಿ ಪೇ ಮಾಡಬೇಕಂತೆ. 2 ವೀಲರ್ಗೆಲ್ಲ 20 ರೂಪೀಸು, ಕಾರ್ಗೆಲ್ಲ ಎಷ್ಟಂತ ಗೊತ್ತಿಲ್ಲ. ಪಾರ್ಕಿಂಗ್ಗೆ ಪೇ ಮಾಡಿದಾಗ ಒಂದು ಪಾಸ್ ಬೇರೆ ಕೊಡ್ತಾರೆ, ಅದನ್ನು ಹೋಗ್ತಾನೆ ನೀವು ರಿಟರ್ನ್ ಮಾಡಬೇಕು. ಜನಗಳು ನೋಡಿ ಗೈಸ್, ಎಷ್ಟು ಜನ ಅವರೇ. ದುಡ್ಡು ಎಷ್ಟೇ ಜಾಸ್ತಿ ಆದರೂ ಜನಗಳು ಎಲ್ಲಿ ಹೋಗೋದು ನಿಲ್ಸಲ್ಲ. ಸಂಡೇ ಬೇರೆ ಅಲ್ವಾ, ರಶ್ ಇದು. ಒಂದು ತಲೆಗೆ 150 ರೂಪೀಸ್ ಗೈಸ್ ಎಂಟ್ರಿ ಪಾಸು. ನೀವೇನಾರ ಗೇಮ್ ಮಾಡಿ ಅದಕ್ಕೆ ಸಪ್ರೇಟು. ಚಿಕ್ಕ ಮಕ್ಕಳಿಗೆ ಎಂಟ್ರಿ ಫ್ರೀ ಇರುತ್ತೆ. ಫಸ್ಟ್ ನೋಡಿ ನಮಗೆ ಬಂದಿದ ತಕ್ಷಣ ಯಾರು ಸಿಕ್ಕಿದ್ರು? ಗೊರಿಲ್ಲಾ ಮತ್ತು ಪಾಂಡ. ಯಪ್ಪ ಪಾಪ ಈ ಸೆಕೆಯಲ್ಲಿ ಆ ಥರ ವೇಷ ಹಾಕೊಂಡು ಕೂತವ್ರ. ಅವ್ರ ಒಳಗಡೆ ಎಷ್ಟು ಸೆಕೆ ಆಗ್ತಿರಲ್ಲ, ಅದ್ರಲ್ಲಿ ಬೇರೆ ಎಲ್ಲ ಜನಗಳು ಹೋಗಿ ಅವ್ರ ಹತ್ರ ತಪ್ಕೊಳ್ಳೋದು, ಹೊಡೆಯೋದು ಎಲ್ಲ ಮಾಡ್ತಾರೆ ಪಾಪ. ನಮ್ಮ ಪಾಪು ಕಾರ್ಟೂನ್ಗಳು ನೋಡಿ ಎಂಜಾಯ್ ಮಾಡ್ತಾಳೆ ಅಂತ ಅಂದರೆ, ಇವಾಗ ಗೊರಿಲ್ಲ ನೋಡಿ ಅಳ್ತಾ ಬಿದ್ದವಳೆ. ಇದೇ ನೋಡಿ ಡೂಪ್ಲಿಕೇಟ್ ಜೋಗ್ ಫಾಲ್ಸ್. ಇದನ್ನ ನೋಡೇ ನಾವು ಹೋಗಬೇಕು ಅಂತ. ಚೆನ್ನಾಗಿರುತ್ತೆ, ಆಟ ಆಡೋಣ ಅಂತ ಹೋದವು. ನೋಡಿದ್ರೆ ನೀರಿಗೆಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕಿ ಸ್ಮೆಲ್ ಹೊಡಿತಾ ಬಿದ್ದಿದ್ದು. ಆ ನೀರಲ್ಲಿ ಆಟ ಆಡೋಕ್ಕೂ ಆಗೋಲ್ಲ, ಪಾಪುಗಳನ್ನ ಬಿಡೋಕ್ಕೂ ಆಗೋಲ್ಲ. ಐಸ್ ಥರ ಇತ್ತು ನೀರು. ಮಕ್ಕಳುಗಳು ಯಾರು ಪಾಪ ಕೋಲ್ಡ್ ಇರೋದಕ್ಕೆ ಯಾರು ಆಟನೇ ಆಡ್ತಿದ್ರು. ನನ್ನ ಮಗಳಂತೂ ಕೆಳಗಡೆ ಬಿಟ್ಟರೆ ಜಾಸ್ತಿ ಕೋಲ್ಡ್ ಇತ್ತಲ್ಲ, ನೀರು ಅಳ್ತಾ ಇದ್ಲು. ಕೆಳಗೆ ಇಳಿಲಿಲ್ಲ, ಅವಳು ಆಟನೂ ಆಡಲಿಲ್ಲ. ಬಟ್ಟೆ ಎಲ್ಲ ತಗೋಗಿದ್ವಿ ನೀರಲ್ಲಿ ಆಟ ಆಡ್ತಾಳೆ ಅಂತ. ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋಸು ವೀಡಿಯೋಸ್ ತಗೊಬನ್ನಿ ಅಂದರೆ ಇವರು ಜಾಸ್ತಿ ಮೇಲೆ ಹತ್ತಕ್ಕೆ ಹೋದ್ರೆ ನೋಡಿ ಹೆಂಗೆ ಬಿದ್ದರು. ನಾವು ಹೋಗಿ ಟೈಮಲ್ಲಂತೂ 4-5 ಜನ ಬಿದ್ದರು. ಎಲ್ಲರೂ ಇಲ್ಲಿ ಕೆಳಗಡೆ ನಿಂತು ಆಟ ಆಡಿ ಅಂದರೆ ಅದು ಸ್ವಲ್ಪ ಒಳ್ಳೆ ಜಾರ ಬಂಡಿ ಶೇಪಲ್ಲಿ ಇದ್ದೆ. ಮೇಲೆ ಹತ್ತಕ್ಕೆ ಹೋಗ್ತವ್ರೆ, ಜಾರ್ ಬಿದ್ದರು. ಎಷ್ಟೇ ಪುಸ್ಲೈಸರು ನನ್ನ ಮಗಳು ಕೆಳಗೆ ಇಳಿಲಿಲ್ಲ, ಆಟ ಆಡಲಿಲ್ಲ. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನೇನು ಇಟ್ಟಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀವಿ ಬನ್ನಿ. ಪಾಂಡ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಎಷ್ಟು ವೈಟ್ಗೈತೆ. ಪಾಂಡ ಲವರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲೇನೋ ನೇಮು ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರ್ ಮಾಡಿ ಅಂದರು. ನಾನೇನು ಮಾಡಲಿಲ್ಲ. ಅಲ್ಲಿಂದ ನಾನು ಡೈರೆಕ್ಟ್ ಹೋಗಿದ್ದೆ ಈಗ ಅನಿಮಲ್ ಕಿಂಗ್ಡಮ್ಗೆ. ನೋಡೋಣ ಬನ್ನಿ ಯಾವ್ಯಾವ ಪ್ರಾಣಿ ಪಕ್ಷಿಗಳಿದೆ ಅಂತ. ನನಗಂತೂ ಆನೆ ಅಂದರೆ ಫೇವ್ರೇಟ್. ನಿಮ್ಗೆ ಯಾವ ಪ್ರಾಣಿ ಇಷ್ಟ ಹೇಳಿ? ಈ ಲೈನ್ ಫುಲ್ಲಲ್ಲಿ ನಿಮಗೆ ಚಿಟ್ಟೆ, ಹುಳ, ನೊಣ, ಮೊಸಳೆ, ಜೇನು, ಕಲರ್ ಬಟರ್ಫ್ಲೈಸ್ ಇವೆ. ಸೊ ಇಲ್ಲಿಗೆ ನಿಮಗೆ ಪ್ರಾಣಿಗಳದೆಲ್ಲ ಮುಗೀತು. ಇನ್ನೇನಿದ್ರು ಬರೀ ಶಾಪಿಂಗ್ ಬರುತ್ತೆ ಮುಂದೆ. ಒಂದು ಕಡೆ ಫುಲ್ಲು ಕಿಚನ್ ಐಟಮ್ಸ್ ಇಕ್ಕಿದ್ರು, ಇನ್ನೊಂದು ಕಡೆ ಬಂದರು ಆ್ಯಕ್ಸಸರೀಸು ಲೇಡೀಸ್ದು ಮತ್ತು ಸ್ಲಿಪ್ಪರ್ಸು, ಕ್ಲಾತ್ ಇಕ್ಕಿದ್ರು. ಫುಲ್ ವಿಡಿಯೋ ನೋಡಿ, ಇನ್ನೂ ಏನೇನಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಯಾರಾದರೂ ಹೋದರೆ ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಇಯರಿಂಗ್ಸ್ ಎಷ್ಟು ಸಕ್ಕದಾಗಿದೆ ಗೊತ್ತಾ, ಮಸ್ತಲ್ಲಿದೆ ಕಲೆಕ್ಷನ್ಸು. ಯಾರಾದರೂ ಬೇಕು ಅಂದರೆ ಹೋಗಿ ತೊಗೊಳ್ಳಿ. ಜಾಸ್ತಿ ಶಾಪಿಂಗ್ ಅಂತ ಏನು ಅಷ್ಟೊಂದು ಇಕ್ಕಿಲ್ಲ. ಟಾಯ್ಸ್ ಎಲ್ಲ ಇಕ್ಕಿದ್ದಾರೆ ಪಾಪುಗೆ. ನಮ್ಮ ಪಾಪು ಆ ಪಿ ನೋಡ್ಬಿಟ್ಟು ತಗೊಳ್ಳೋ ಅಂತ ಆಟ ಮಾಡಿ ಕೊನೆಗೆ ತೆಗೆಸ್ಕೊಂಡು ಹೋಗ್ಬಿಟ್ಲು. ಬರೀ ಪಾಪ ಉಪ್ಪಿನಕಾಯಿ, ಹಪ್ಪಳ, ಚಾಕ್ಲೇಟ್ಗಳು ಮತ್ತು ಅದೇನೋ ಪಾಪಡು, ಮಿಕ್ಸ್ಚರು ಎಲ್ಲ ಇಟ್ಟಿದ್ದಾರೆ. ಆದರೆ ಅಷ್ಟೊಂದು ಅಂಗಡಿಗಳೇನಿಲ್ಲ, ಕಮ್ಮಿನೇ. ನಾನೊಂದು ಆಟ ಟ್ರೈ ಮಾಡೋಣ ಅಂತ ಹೋದರೆ ಬೀಸಣಿಗೆ ಸಿಕ್ಬಿಡ್ತು ಲಾಸ್ಟಲ್ಲಿ. ಕಾಸು ಕೊಡದೆ ಬೀಸಣಿಗೆ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ.
ಮುಂದೆ ಇನ್ನು ನೆಕ್ಸ್ಟ್ ಎಲ್ಲ ಗೇಮ್ ಸೆಕ್ಷನ್ ಬಂತು. ಪಾಪು ಚಿಕ್ಕ ಪಾಪು ಆಡೋಂಥದ್ದು ಯಾವುದು ಜಾಸ್ತಿ ಅಷ್ಟು ಇರಲಿಲ್ಲ, 2-3 ಇದ್ದಿದ್ದು. ನಾವು ಫಸ್ಟ್ ನಮ್ಮ ಪಾಪು ಕರ್ಸಿದೆ ಕುದುರೆ. ಅವಳು ಕುದುರೆ ನಾವು ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಲು. ಜಸ್ಟ್ 50 ರೂಪೀಸ್ ಇದಕ್ಕೆ ಟಿಕೆಟ್. ಪಾಪುನ ಹಿಡ್ಕೊಂಡು ನಿಂತು ಸಾಕಾಯ್ತು, ತಲೆ ಬೇರೆ ಸುತ್ತಾಯ್ತು ಅಂತೇಳಿ ನಾನೇನು ಜಾಸ್ತಿ ತೂಕ ಇಲ್ವಲ್ಲ ಅಂತ ನಾನು ಕೂತ್ಕೊಬಿಟ್ಟೆ. ಗಾಯ್ಸ್, ಕ್ರೇಜಿ ಅಲ್ವಾ ನಾವು. ನನ್ನ ಜೊತೆಗೆ ಯಾರಾದ್ರು ಪಾರ್ಟ್ನರ್ ಇದ್ಬಿಟ್ಟಿದ್ರೆ ನಾನೊಂದೆರಡು ಆಟ ಆಡ್ಬಿಡುವೆ. ಫ್ರೆಂಡ್ಸ್ ಯಾರೂ ಇರಲಿಲ್ಲ, ಸುಮ್ಮನೆ ನಿಂತಿದ್ದು ಬಂದೆ ನೋಡ್ಕೊಂಡೆಲ್ಲನೂ. ನೀರೊಳಗಡೆ ಒಂದು ಡೂಪ್ಲಿಕೇಟ್ ಡೂಮ್ ಕಾರ್ ಬಿಟ್ಟು ಆಟ ಆಡಿಸ್ತಿರೋ ಪಾಪನ ಬಿಡೋಣ ಅಂದರೆ ಇವಳು ಚಿಕ್ಕವಳು ಮುಳುಗೋಗ್ಬಿಡ್ತಾಳೆ ಅಂತ ಬೇಡ ಅಂದರು. ಸರಿ ಆಯಿತು ಹೋಗ್ಲಿ ಬಿಡು ಅಂತ ನಾವು ನೆಕ್ಸ್ಟ್ ಪಾಪುಗೆ ಯಾವ್ದು ಆಡಿಸ್ಬೋದು ಅಂತ ನೆಕ್ಸ್ಟ್ ಸಿಕ್ಕಿದೆ ನಮಗೆ ಟ್ರೈನು. ಯಾಕಂದರೆ ಅಲ್ಲಿ ದೊಡ್ಡವ್ರಿಗೆ ಕೂರಿಸ್ತಿದ್ರು. ನಾನು ನನ್ನ ಹಸ್ಬೆಂಡು ಪಾಪು ಎತ್ಕೊಂಡು ಕೂತಿದ್ದು. ಒಂದು 5 ರೌಂಡ್ ಓಡಿಸಿದ್ರು. ಇದಕ್ಕೂ 50 ರೂಪಾಯಿ ಟಿಕೆಟು. 2 ಆಟ ನಮ್ಮ ಪಾಪು ಆಡೋ ಅಂಥದ್ದು ಇದ್ದಿದ್ದು. ಸೊ ನಾವು ಬೇರೆ ಯಾವುದೂ ಆಡೋಕ್ಕೋಗಿಲ್ಲ. ನೈಟಲ್ಲಿ ಲೈಟಿಂಗ್ಸಲ್ಲಿ ಜೋಗ್ ಫಾಲ್ಸ್ ಹೆಂಗೆ ಕಾಣುತ್ತೆ ನೋಡಿ. ಈಚೆಗಡೆನೂ ಎಂಟ್ರಿಲೂ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ 1-2 ವೀಡಿಯೋ ಫೋಟೋಸ್ ತೊಗೊಂಡು ನನ್ನ ಮಗಳು ಅಲ್ಲಿ ಹಾಕಿದ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಆಡಿ ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ನನ್ನ ಪ್ರಕಾರ 150 ರೂಪಾಯಿ ಎಂಟ್ರಿ ಪಾಸ್ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಮರಿ ಸಿಂಹ ನೋಡಿ.